ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ ಕಾಲೇಜ್ ಜೊತೆಗಿತ್ತು, ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. I graduated from RK University. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ.
ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ ಪಾಠಶಾಲಾ ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನಂಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನಂಗೆ ಪರಿಚಯಿಸಿದ್ದು
ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ಕಿ ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈಲಿ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ, ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ಕಿ ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈಲಿ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. Whoa.
ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಂದೆನ್ ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ ಕಾಲೇಜ್ ಜೊತೆಗಿತ್ತು. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಕುಂದೇಂದು ತುಷಾರಹಾರದವಳ, ಯಾ ಶುಭ್ರವಸ್ತ್ರಾನ್ವಿತ, ಯಾ ವೀಣಾವರದಂಡಮಂಡಿತಕರಾ, ಯಾ ಶ್ವೇತಪದ್ಮಾಸನಾ, ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿः ದೇವೈಃ ಸದಾ ವಂದಿತಾ. ಸಾ ಮಾಂ ಪಾತು ಸರಸ್ವತಿ ಭಗವತಿ, ನಿಶ್ಶೇಷದಾಢ್ಯಾಪಃ, ಶುಕ್ಲಾಂ ಬ್ರಹ್ಮ ವಿಚಾರಸಾರ ಪರಮಾ, ಆದ್ಯಾಂ ಜಗದ್ವ್ಯಾಪಿನಿ, ವೀಣಾ ಪುಸ್ತಕಧಾರಿಣಿ ಅಭಯದಾ, ಜಾಡ್ಯಾನ್ ತಾಪಃ, ಹಸ್ತೆ ಸ್ಫಾಟಿಕಮಾಲಿಕಾಂ ವಿದದತಿ, ಪದ್ಮಾಸನೆ ಸಂಸ್ಥಿತಾ, ವಂದೇ ತಾಂ ಪರಮೇಶ್ವರಿ ಭಗವತಿ, ಬುದ್ಧಿಪ್ರದಾಂ ಶಾರದಾ. ಹೇ ಹಂಸವಾಹಿನಿ ಜ್ಞಾನದಾಯಿನಿ, ಅಂಬ ವಿಮಲಮತಿದೆ, ಅಂಬ ವಿಮಲಮತಿದೆ. ಹೇ ಹಂಸವಾಹಿನಿ ಜ್ಞಾನ
स्वः ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् रत्नाकरा हौतपदा रत्नाकरा हौतपदा हिमालय किरीटिनी ब्रह्मराजर्षिरत्नाढ्या वन्दे भारतमातरम् ॐ द्यौ शान्तिः ॐ द्यौ शान्तिः अन्तरिक्ष शान्तिः पृथिवी शान्तिः आप शान्तिः ओषधय शान्तिः वनस्पतय शान्तिः विश्वेरेव शान्तिः ब्रह्म शान्तिः सर्वं शान्तिः शान्तिरेव शान्तिः सामा शान्तिरेधि ॐ शान्ति शान्ति शान्तिः मातृ प्रणाम 1 2 3 ಶುಭ ಮುಂಜಾನೆ. ಇಂದಿನ ಪಂಚಾಂಗ ಕಲಿಯುಗಾಬ್ದ 5126 ಶ್ರೀ ಶಾಲಿವಾಹನ ಶಕ 1946 ಸ್ವಸ್ತಿ ಶ್ರೀ ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣ ಹೇಮಂತ ಋತುವಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತಿಥಿ ಅಷ್ಟಮಿ, ನಿತ್ಯ ನಕ್ಷತ್ರ ಮೃಗಶಿರೆ. ಅಂದರೆ 2025ನೇ ಇಸವಿಯ ಮಾರ್ಚ್ ತಿಂಗಳ 7ನೇ ತಾರೀಕು ಶುಕ್ರವಾರ. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ. ಶುಭ ಮುಂಜಾನೆ. ಶುಭಾಷಿತ. ಯಥಾ ಚಿತ್ತಂ ತಥಾ ವಾಚೋ ಯಥಾ ವಾಚಸ್ತಥಾ ಕ್ರಿಯಃ ಚಿತ್ತೇ ವಾಂಛಿ ಕ್ರಿಯಾಯಾಂಚ ಸಾಧುನಾಂ ಏಕರೂಪತ. ಅರ್ಥ: ಸದ್ಗುಣರು ತಮ್ಮ ಮನಸ್ಸಿನಂತೆ ನುಡಿಯುತ್ತಾರೆ, ನುಡಿದಂತೆ ನಡೆಯುತ್ತಾರೆ. ಅವರ ನಡೆ ನುಡಿ ಚಿಂತನೆ ಸದಾ ಏಕರೂಪವಾಗಿರುತ್ತದೆ. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಿರಲಿ. Good morning. Thought for the day. Stand up, be bold and be strong. Take the whole responsibility on your shoulders and know that you are the creator of your destiny. Said by Swami Vivekananda. Thank you. We call on our headmaster to deliver the welcome and an introductory speech and set the tone for today's celebration. ವೇದಿಕೆಯಲ್ಲಿರುವ ಇಂದಿನ ಕಾರ್ಯಕ್ರಮದ ಪ್ರಧಾನ ಅಭ್ಯಾಗತರೇ, ವೇದಿಕೆಯಲ್ಲಿರುವ ಗಣ್ಯರೇ, ನಮ್ಮ ಕೇಳಿಕೆ ಮೇರೆಗೆ ಆಗಮಿಸಿರುವ ನಮ್ಮ ಈ ಸಂಸ್ಥೆಯ ಆಧಾರ ಸ್ತಂಭಗಳಾಗಿರತಕ್ಕಂಥ ನಮ್ಮ ಪೋಷಕ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ಸಹೋದ್ಯೋಗಿ ಮಿತ್ರರೇ, ಒಬ್ಬನ ಜೀವಿತ ಅವಧಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಗಮನಿಸಿದಾಗ SSLC ಎಂಬುದು ಒಂದು ಪ್ರಥಮ ಮತ್ತು ಅತ್ಯಂತ ಪ್ರಮುಖ ಮೈಲಿಗಲ್ಲು. ಇವತ್ತು ನಾವು SSLC ಮುಗಿಸಿ ಒಂದು SSLC ಎಂಬ ಪದವಿ ಅಂತ ಅಲ್ಲದಿದ್ದರೂ ಕೂಡ ಒಂದು ಹಂತದ ಸಾಧಕರಾಗಿ ಹೊರಹೊಮ್ಮುವ ವಿದ್ಯಾರ್ಥಿಗಳ ಪೋಷಕರನ್ನು
ಆಹ್ವಾನಿಸಿದ್ದೆವು. ನಮ್ಮ ಆಹ್ವಾನದ ಮೇರೆಗೆ ಆಲ್ಮೋಸ್ಟ್ ಎಲ್ಲ ಪೋಷಕ ಬಂಧುಗಳು ಆಗಮಿಸಿದ್ದೀರಿ. ಅದರಲ್ಲಿ ಕೂಡ ಬಹುತೇಕರು ಅಪ್ಪ ಅಮ್ಮ ಇಬ್ಬರೂ ಆಗಮಿಸಿದ್ದೀರಿ. ಅನ್ಯಾನ್ಯ ಕಾರಣಗಳಿಗಾಗಿ ಕೆಲವು ಮಕ್ಕಳಿಗೆ ಅಮ್ಮ ಮಾತ್ರ ಅಥವಾ ಅಪ್ಪ ಮಾತ್ರ ಆಗಮಿಸುವಂಥದ್ದಾಗಿದೆ. ತಮ್ಮೆಲ್ಲರನ್ನು ಕೂಡ ನಮ್ಮ ಮಾತೃ ಸಂಸ್ಥೆ ಪರವಾಗಿ ಮತ್ತು ನಮ್ಮ ಸಂಸ್ಥೆ ಪರವಾಗಿ ಪ್ರಪ್ರಥಮವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಮನೋಜ್ಞವಾಗಿ ಮತ್ತು ಅತ್ಯಂತ ಹೃದಯಸ್ಪರ್ಶಿಯಾಗಿ ಹಾಗೂ ನಮ್ಮ ಜೀವನದಲ್ಲಿ ನಮ್ಮ ಜೀವಿತ ಪ್ರಯಾಣದಲ್ಲಿ ಅದೊಂದು ಪರಿಪೂರ್ಣತೆಗೆ ಕಾರಣ ಆಗಬೇಕೆಂಬ ದೃಷ್ಟಿಯಲ್ಲಿ ನಾವು ಈ ಭಾಗದ ಅತ್ಯಂತ ಪ್ರಭಾವಿ ಮಕ್ಕಳ ಮನ ಪರಿವರ್ತಕ ಅಂತ ಹೇಳ್ಬೋದು, ಅಂಥವ್ರನ್ನ ಜೋಡಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ. ಆಗ ನಮಗೆ ಸಿಕ್ಕಿರತಕ್ಕಂತಹ ಹೆಸರು ಶ್ರೀ ದಾಮೋದರ ಶರ್ಮಾ ಅವರದು. ಅವ್ರ ಬಗ್ಗೆ ತಮ್ಮೆಲ್ಲರಿಗೂ ಯೂಟ್ಯೂಬ್ ಇತ್ಯಾದಿಗಳ ಮೂಲಕ ನೋಡಿ ಗೊತ್ತಿರಬಹುದು. ಅವರು ನಮ್ಮ ಕೇಳಿಕೆ ಮೇರೆಗೆ ಇವತ್ತು ನಮ್ಮ ಮಕ್ಕಳನ್ನು, ನಮ್ಮನ್ನು, ನಮ್ಮ ಅಧ್ಯಾಪಕರನ್ನು, ನಮ್ಮ ಪೋಷಕ ಬಂಧುಗಳನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮಾತೃಸಂಸ್ಥೆ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಿಮಗೆ ಮಾರ್ಗದರ್ಶನ ಮಾಡಲಿರುವವರು ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ಡಾಕ್ಟರ್ ಎಂ ಶಿವಪ್ರಕಾಶ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಸಹೋದರ ಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಮಾತೃಸ್ವರೂಪಿ ಅಧ್ಯಾಪಕರಾದ, ಮಾತೃಸ್ವರೂಪಿ ಅಂತ ಯಾಕಂತಂದರೆ ಸಾಮಾನ್ಯವಾಗಿ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾರ್ಕ್ ಪಡ್ಕೊಂಡವರ ಹಿಂದೆ ಬೇಕಾದಷ್ಟು ಜನ ಬರ್ತಾರೆ. ಅವರನ್ನು ಸಪೋರ್ಟ್ ಮಾಡಲಿಕ್ಕೆ, ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಅವರನ್ನು ಕೇಳುವವರು ಬೇಕಾದಷ್ಟು ಜನ ಸಿಗ್ತಾರೆ. ಹಾಗೆ ನಳಿನ ಮೇಡಮ್ ಹಾಗಲ್ಲ. ಯಾರು ಮಾರ್ಕ್ ಕಮ್ಮಿ ಇದ್ದಾರೆ ಅವನು ಸೋಲದ ಹಾಗೆ, ಮಾರ್ಕ್ ಇದ್ದವನಿಗೆ ಹೇಗೂ ಅವರ ಗೈಡೆನ್ಸ್ ನೇರವಾಗಿ ಸಾಕಾಗತ್ತೆ. ಹಾಗಂತ ಮಾರ್ಕ್ ಸಿಗದವನು ಎಲ್ಲಿಯೂ ಸೋಲಬಾರದು, ಅವನು ಮಾರ್ಕ್ ಸಿಗುವವನ ಮಟ್ಟಕ್ಕೆ ಏರಬೇಕು ಎಂಬುದಾಗಿ ಅವನನ್ನು ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ನಡೆಸುವವರು ನಮಗೆ ವೈಯಕ್ತಿಕವಾಗಿ ಅನುಭವ ಇದೆ. ಈ ವರ್ಷ ನಾವು ಅವರನ್ನು ಜೋಡಿಸಿಕೊಳ್ಳಿಲ್ಲ, ಇಲ್ಲಾಂದರೆ ನಮ್ಮ 10ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಪಾಠಕ್ಕೆ ಅವ್ರನ್ನ ಜೋಡಿಸ್ಕೊಳ್ತಾ ಇದ್ವಿ ಅಂತ. ನಳಿನ ಮೇಡಮ್ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ವೇದಿಕೆಯಲ್ಲಿರೋರು ನಮ್ಮ ಸಹೋದರ ಸಂಸ್ಥೆ ಇದೇ ಕ್ಯಾಂಪಸ್ನಲ್ಲಿ ಇರತಕ್ಕಂಥ ನರೇಂದ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು. ನರೇಂದ್ರ ಪದವಿ ಪೂರ್ವ ಕಾಲೇಜಿನ ಉದ್ದೇಶವೇ ಸಮಾಜದಲ್ಲಿ ಒಂದು ನಮೂನೆ ಕಲಿಕೆಗೆ ಒತ್ತಡ ಅಂತ ಅನಿಸುವವರನ್ನು, ಕಲಿಕೆಯಲ್ಲಿ ಮಾರ್ಕ್ಸಿನ ಭರಾಟೆಯಲ್ಲಿ ಒಂದು ನಮೂನೆ ವೇದನೆಯನ್ನು ಅನುಭವಿಸುವವರನ್ನ ಮೇಲಕ್ಕೆತ್ತಲಿಕ್ಕೆ ಅಂತಲೇ ಇರತಕ್ಕಂಥ ವ್ಯವಸ್ಥೆ ಅದು. ಅವರಿಗೆ ಮಾರ್ಗದರ್ಶನ ಮಾಡಿ ಅವರನ್ನು ಸಮಾಜದ ಮೇನ್ ಸ್ಟ್ರೀಮಲ್ಲಿ ತಂದು ಅವರೆಲ್ಲಿಯೂ ಕೂಡ ಸಮಾಜದಲ್ಲಿ ಸೋಲದೆ ಬೆಳೀಬೇಕು ಎಂಬ ಕಾರಣಕ್ಕಾಗಿ ಅದರ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥರು ನನ್ನ ಅಧ್ಯಾಪನ ವೃತ್ತಿಯ ಪ್ರಥಮ ವರ್ಷದ ವಿದ್ಯಾರ್ಥಿ ಕೂಡ ಹೌದು ಅವರು, ಪ್ರಸಾದ್ ಶಾನ್ಭಾಗ್ ಅವರು, ನಮ್ಮ ಪೋಷಕರು ಹೌದು, ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಯಾವುದೇ ವ್ಯವಸ್ಥೆ ಇರಬಹುದು, ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಮತ್ತು ಅತ್ಯಂತ ಅನಿವಾರ್ಯ ಮತ್ತು ಅಗತ್ಯದ ಹುದ್ದೆ ಅಂತ ಹೇಳಿದರೆ ಅದು ಸಂಚಾಲಕರು ಅಥವಾ ಕಾರ್ಯದರ್ಶಿಗಳು. ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರೂ ಕೂಡ ಮುಖ್ಯೋಪಾಧ್ಯಾಯರಿಗೆ ಸಹವರ್ತಿಯಾಗಿ ಹೆಗಲಿಗೆ ಕೊಟ್ಟು ಮಾರ್ಗದರ್ಶನ ಮಾಡಲಿಕ್ಕೆ ಸಿಗುವವರು ಸಂಚಾಲಕರು ಆ ಸಂಸ್ಥೆಯ. ನಮ್ಮ ಸಂಚಾಲಕರು ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಜೋಡಿಸಲಿಕ್ಕೆ ಪ್ರತಿಯೊಂದರಲ್ಲಿ ಮಾರ್ಗದರ್ಶನ ಮಾಡ್ತಾರೆ, ಸಹಕಾರ ಮಾಡ್ತಾರೆ, ನಮ್ಮ ಜೊತೆಗೆ ಇರ್ತಾರೆ. ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸರ್ ರವಿನಾರಾಯಣ್ ಎಂ ಅವರು, ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ನಮ್ಮ ಸಹೋದರ ಸಂಸ್ಥೆಗಳ ಮುಖ್ಯಸ್ಥರು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರಾದ ಸರ್ ದೇವಿಚರಣ್ ರೈ ಅವರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಿದ್ದೇನೆ. ನಮ್ಮ ಫಾರ್ಮಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಅವರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ನಮ್ಮ ಕೇಳಿಕೆ ಮೇರೆಗೆ ನಾನು ಮತ್ತೆ ಮಕ್ಕಳಲ್ಲಿ ವಿನಂತಿ ಮಾಡಿದ್ದೆ, ಅಪ್ಪ ಅಮ್ಮ ಇಬ್ಬರನ್ನೂ ಕರ್ಕೊಂಡು ಬರಬೇಕು. ಅನಿವಾರ್ಯವಾಗಿ ಕೆಲವು ಸಲ ಆಗೋದಿಲ್ಲ, ಅಂಥ ಸಂದರ್ಭಗಳಿದ್ದರೆ ಹೊರತುಪಡಿಸಿ
ಅಪ್ಪ ಜಾಬಲ್ಲಿದ್ದರೂ ರಜೆ ಹಾಕಿ ಆದರೂ ನಾವು 11 ಗಂಟೆಗೆ ನಿಮ್ಮನ್ನು ಬಿಡ್ತೇವೆ. ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಯೋಗ ಎಂಬಂತೆ ನಮಗೆ ವಿಶೇಷ ಅತಿಥಿ ದಾಮೋದರ ಶರ್ಮಾ ಅವರು ಸಿಕ್ಕಿದ್ದಾರೆ, ದಯವಿಟ್ಟು ಬರಬೇಕು ಅಂತ. ಅದನ್ನು ಮಾನ್ಯ ಮಾಡಿ ತಾವೆಲ್ಲರೂ ಆಗಮಿಸಿದ್ದೀರಿ. ತಮಗೆ ನಮ್ಮ ಮಾತೃಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮತ್ತು ನಮ್ಮ ಸಂಸ್ಥೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಪರವಾಗಿ ಮಗದೊಂದು ಸಲ ಹೃತ್ಪೂರ್ವಕ ಸ್ವಾಗತಗಳನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ವರ್ಷದ SSLC ಬ್ಯಾಚಿನಲ್ಲಿ ನಾವು 243 ವಿದ್ಯಾರ್ಥಿಗಳಿದ್ದಾರೆ. ಎಲ್ಲ 243 ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮ ಸಾಧನೆಗಳೊಂದಿಗೆ ತಮ್ಮ SSLCಯನ್ನು ಮುಗಿಸ್ಕೊಂಡು ಹೊರ ಹೋಗ್ತೀರಿ ಎಂಬ ವಿಶ್ವಾಸ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ಅಧ್ಯಾಪಕರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆಡಳಿತ ಮಂಡಳಿ ಬೇಕಾದ ಸಹಕಾರವನ್ನು ನೀಡ್ತಾ ಇದೆ. ತಾವುಗಳು ಕೂಡ ಪೇರೆಂಟ್ಸ್ ಕೂಡ ಅನ್ಯಾನ್ಯ ಸಂದರ್ಭದಲ್ಲಿ ನಮ್ಮೊಂದಿಗೆ ನಮ್ಮ ಆಶಯಗಳಿಗೆ ಪೂರಕವಾಗಿ ಸ್ಪಂದಿಸ್ತಾ ಇದ್ದೀರಿ. ಈ ಎಲ್ಲ ವಿದ್ಯಾರ್ಥಿಗಳು ಒಂದು ಕಾಲದಲ್ಲಿ 10-12 ವರ್ಷಗಳ 70% ವಿದ್ಯಾರ್ಥಿಗಳು 243ರಲ್ಲಿ LKGಯಿಂದಲೇ ನಮ್ಮಲ್ಲೇ ಇದ್ದವರು. ಉಳಿದ ಒಂದು 10% ವಿದ್ಯಾರ್ಥಿಗಳು 1ನೇ ಕ್ಲಾಸಿಂದ ಬಂದವರು. ಮತ್ತೊಂದು 20% ವಿದ್ಯಾರ್ಥಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಸೇರಿಕೊಂಡವರು. ಅಮ್ಮನ ಮಡಿಲಲ್ಲಿ ಅಳ್ತಾ ಬಂದು ದೇವರಿಗೆ ಆವಾಗ ನಮ್ಮ ಈ ಮಕ್ಕಳು ಸೇರುವ ಹೊತ್ತಲ್ಲಿ ನಮ್ಮ ದೇವರ ಕಟ್ಟೆ, ಮಹಾಲಿಂಗೇಶ್ವರ ದೇವರ ಕಟ್ಟೆ ಆಗಿರಲಿಲ್ಲ, ನಂತರ ದಿನಗಳಲ್ಲಿ ಆದದ್ದು. ಅಲ್ಲಿಂದ LKGಯ ಟೀಚರ್ಗಳ, ವಿಶೇಷತಃ ಮಮತಾ ಮೇಡಮಿನ ಬೆರಳು ಹಿಡ್ಕೊಂಡು ನಮಸ್ತೆ ಶಾರದಾ ದೇವಿ ಅಂತ ಬಂದವರು ಇವತ್ತು ಒಂದು ಸಾಧಕರಾಗಿ ಹೊರಹೊಮ್ಮೋ ಮಟ್ಟಕ್ಕೆ ಬೆಳೆದು ನಿಂತಿದ್ದೀರಿ. ನಮ್ಮೆಲ್ಲರಿಗೂ ಕೂಡ ಅದು ಅತ್ಯಂತ ಖುಷಿಯ ವಿಚಾರ. ಆದರೆ ಜೊತೆಯಲ್ಲಿ ತಮ್ಗೆ ಗೊತ್ತಿದೆ ಮಕ್ಕಳೇ, ಪೇರೆಂಟ್ಸಿಗೆ ಗೊತ್ತಿದೆ, ನಾವು ವಿವೇಕಾನಂದರ ಹೆಸರನ್ನು ಇಟ್ಟುಕೊಂಡು ಬೆಳಗುತ್ತಿರ್ತಕ್ಕಂಥ ಸಂಸ್ಥೆಯಲ್ಲಿ ಇರುವವರು. ತಮ್ಮೆಲ್ಲರಿಗೂ ಗೊತ್ತಿದೆ ವಿವೇಕಾನಂದರ ಬಗ್ಗೆ. ಇಡೀ ಜಗತ್ತಿಗೆ ನಮ್ಮ ದೇಶದ ಹಿರಿಮೆಯನ್ನು ತೆರೆದಿಟ್ಟವರು. ಚಿಕಾಗೋ ಭಾಷಣದ ಸಂದರ್ಭದಲ್ಲಿ ಅವರ ಪರಿಚಯವನ್ನು ಕೇಳಿದಾಗ ಅವರು ಹೇಳಿದ್ರಂತೆ, ನಾನು ಯಾರೂ ಕೇಳಿದರೆ ಎಲ್ಲ ಧರ್ಮಗಳ ಮಾತೃಧರ್ಮ, ಎಲ್ಲ ಧರ್ಮಗಳಲ್ಲಿ ಯೂನಿವರ್ಸಲ್ ಬ್ರದರ್ಹುಡ್ ಮತ್ತು ಟಾಲರೆನ್ಸನ್ನು ಜಗತ್ತಿಗೆ ಬೋಧಿಸಿದ, ಜಗತ್ತಿಗೆ ಕೊಟ್ಟ ಸಂತ ಮಹಂತರುಗಳನ್ನು ನೀಡಿರ್ತಕ್ಕಂಥ ಹಿಂದೂ ಧರ್ಮದ ಅನುಯಾಯಿ ಅಂತ, ನಾನು ವಿವೇಕಾನಂದ ಅಂತ ಹೇಳಿಲ್ಲ ಅಂತ. ಆ ರೀತಿ ಉದಾತ್ತವಾದ ಚಿಂತನೆಯನ್ನು ಇಟ್ಟುಕೊಂಡು ಬೆಳೆದಿರತಕ್ಕಂತಹ ಸನಾತನ ಧರ್ಮಿಗಳು ನಾವೆಲ್ಲರೂ ಕೂಡ ವಿವೇಕಾನಂದರ ಹೆಸರಿಟ್ಕೊಂಡಿರತಕ್ಕಂಥ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿದ್ದೇವೆ. ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ನಮ್ಮ ಶೈಕ್ಷಣಿಕ ಸಾಧನೆಗಳೊಂದಿಗೆ ಇನ್ನಿತರ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು. ನಮ್ಮ ಜೀವನವನ್ನು ಆ ರೀತಿ ಸಮಾಜಮುಖಿಯಾಗಿ ನಡೆಸ್ಕೊಳ್ಬೇಕು ಅಂತ ನಿಮ್ಮಲ್ಲೆಲ್ಲರಲ್ಲಿ ವಿನಂತಿ ಮಾಡುತ್ತಾ, ನಮ್ಮ ಎಲ್ಲ ಅಧ್ಯಾಪಕ ವೃಂದದ ಪರವಾಗಿ, ನನ್ನ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಹಿತೈಷಿಗಳೆಲ್ಲರ ಪರವಾಗಿ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮಾರ್ಗದರ್ಶಿ ಹಿರಿಯರ ಪರವಾಗಿ ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಎಲ್ಲ ಶಿಕ್ಷಣಾಭಿಮಾನಿ ಹಿತೈಷಿಗಳ ಪರವಾಗಿ ಶ್ರೀ ಮಹಾಲಿಂಗೇಶ್ವರನು ತಮ್ಮೆಲ್ಲರಿಗೂ ಕೂಡ ಯಶಸ್ಸನ್ನು SSLC ಎಕ್ಸಾಮಲ್ಲಿ ಕೊಡಲಿ, ತಮ್ಮ ಜೀವನದಲ್ಲಿ ಕೂಡ ಯಶಸ್ವಿ ಸಾಧಕರಾಗಿ ಸಮಾಜಮುಖಿಗಳಾಗಿ ತಾವೆಲ್ಲರೂ ಬೆಳೆಯುವಂತಾಗಲಿ ಅಂತ ಪ್ರಾರ್ಥಿಸುತ್ತಾ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಇಂದಿನ ಶ್ರೀ ದಾಮೋದರ ಶರ್ಮಾ ಇವರಿಗೆ ನಮ್ಮ ಶಾಲಾ ಸಂಚಾಲಕರಾದ ಶ್ರೀ ರವಿನಾರಾಯಣ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿರುವ ನಳಿನಾ ಮೇಡಮ್, HOD ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ವಿವೇಕಾನಂದ PU ಕಾಲೇಜ್ ಅವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮ ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿರುವವರು ಶ್ರೀಯುತ ಪ್ರಸಾದ್ ಶಾನ್ಭೋಗ್ ಅವರು, ಪ್ರಾಂಶುಪಾಲರು, ನರೇಂದ್ರ ಪದವಿ ಪೂರ್ವ ಕಾಲೇಜು ತೆಂಕೆಲು ಪುತ್ತೂರು. ಇವರಿಗೂ ಕೂಡ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. Are here with a beautiful song in different languages. ಹಿಂದಿ ಇಷ್ಕ್ ಹೈ, ತಮಿಳ್ ಕಾದಲೆ, ತೆಲುಗು ಪ್ರೇಮವ ಹೇಳು, ಇಂಗ್ಲಿಷ್ ಲವ್ಯನ, ಕೇರಳ ಪ್ರೇಮವ, ಕನ್ನಡ ಪ್ರೀತಿಯ ಹೇಳು. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ
ಯಾರಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. உன்னான காயமேனும் தன்னாலே மாறி போயுமானவென்று பொன்மானே பொன்மானே, என்ன காயமான போதும் என் மேனி தாங்கிக் கொள்ள முந்தமேனே தங்கோட்டு சென்றேனே. என்ன காதல் என்னவென்று சொல்லாம எங்க எங்க அழகு வந்தது, என்ன சோகு உன்னை தாக்கும் என் மீது போட்டு வந்த அழகு நின்றது. மனிதர் உணர்ந்து கொள்ள இது மனித காதல் அல்ல, அதை தாண்டி புனிதமானது. அபிராமியே காலாட்டு சாமியே நானே தெரியுமா, சிவகாமியே சிவனை நெய்யும் தானியே அது உனக்கு தெரியுமா. ಫ್ರೆಂಡ್ಶಿಪ್ ರಿಲೀಜನು, ಫ್ರೆಂಡ್ಶಿಪ್ ಇಮೋಷನು, ಫ್ರೆಂಡ್ಶಿಪ್ ಸೊಲ್ಯೂಷನು ಅನ್ನುವಂತ ಗೆಳೆಯ ಸಲಹೆನ ಕೊಟ್ಟಿರ್ತಾನೆ, ಬೆನ್ ಹಿಂದೆ ನಿಂತಿರ್ತಾನೆ, ಕಷ್ಟಕ್ಕೆ ಆಗ್ಬರ್ತಾನೆ ಕುಚುಕು ಗೆಳೆಯ. ಜಶ್ನಬಾಜಿ ಕಿ ಶಾಮ್ ಹೈ, ಜಶ್ನಬಾಜಿ ಕಿ ಶಾಮ್ ಹೈ, क्रिकेट ताल पे तुमके लगे जालिमा, टुकुर 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 देख तकता, टुकुर 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 देख तकता. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. Some mistake get made, that's alright, that's okay. In the end it's better for me, that's the moral of the story. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಹೆಜ್ಜೆ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಓ ಮೈ ಫ್ರೆಂಡ್, ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ. ಓ ಮೈ ಫ್ರೆಂಡ್, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಓ